ಸರ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಏನಕ್ಕಂದ್ರೆ ಒಬ್ಬ ಆಟೋ ಡ್ರೈವರ್ ಆಗಿ ಅವ್ರ ಆಕ್ಟಿಂಗ್ ಕಲ್ತು ಅವರು ಇದು ಮಾಡಿ ಚಿಕ್ಕ ವಯಸ್ಸಿಂದನೂ ತುಂಬಾ ಅವರು ಕಷ್ಟ ಪಡ್ಕೊಂಡ್ ಬಂದಿದ್ದಾರೆ. ಅದನ್ನ ಇಲ್ಲಿ ತೋರಿಸಿದ್ದಾರೆ. ಬಟ್ ಲಾಸ್ಟ್ ಫೈಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೊದಲನೇ ಹೀರೋ ಅಂತ ಅನ್ಸೋದಿಲ್ಲ ಸರ್ ಇವರು. ಇದು ಮೊದಲನೇ ಸಿನಿಮಾ ಅಂತೆ ಅವ್ರದ್ದು. ನಮ್ಗಂತೂ ಅದು ನಂಬಕ್ ಸಾಧ್ಯನೇ ಇಲ್ಲ. ಅಮ್ಮಮ್ಮ ಅಂದ್ರೆ ಒಂದು 10-15 ಸಿನಿಮಾ ಅಂತೂ ಮಾಡಿರ್ತಾರೆ ಅಂತ ನಮ್ಗೆ ಒಂದು ಡೌಟ್ ಇದೆ. ಏನಕ್ಕಂದ್ರೆ ಅಷ್ಟು ಚೆನ್ನಾಗಿದೆ ಸರ್. 100% ಹೀರೋದ್ ಮಾತ್ರ ಸೂಪರ್ ಆಗಿದೆ ಸರ್. ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸರ್. ಅಲ್ಟಿಮೇಟ್ ಸಿನಿಮಾ ಸರ್. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ನೋಡ್ಬೇಕು. ಆವಾಗ ಸಾರಥಿ ಬಂದಿತ್ತು ಆಟೋ ಡ್ರೈವರ್, ಇವಾಗ ದೊಡ್ಡ ಮನುಷ್ಯ ಅಂತ 100% ಸರ್ 100%. ಇದಂತೂ 100%. ಅವಾಗ ಡಿ ಬಾಸ್ ಅವ್ರು ಇದ್ರು ಸಾರಥಿ ಅಂತ. ಇನ್ನೊಬ್ರು ಸಾರಥಿ ಉಟ್ಕೊಂಡಿದ್ದಾರೆ, ಅವರೇ ಶರತ್ ಕುಮಾರ್ ಅವರು. ಫಿಲಮ್ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ನಿಯತ್ತಿಗೆ ಬೆಲೆ ಇದೆ ಅಂತ ತೋರ್ಸ್ಕೊಟ್ಟಲ್ಲ, ಫ್ರೆಂಡ್ಶಿಪ್ ನ ಬಿಟ್ಕೊಡ್ಲಿಲ್ವಲ್ಲ, ಅದು ತುಂಬಾ ಇಂಪ್ರೆಸ್ ಆಯ್ತು ಸರ್. ಫಿಲಮ್ ಮಾತ್ರ ಸೂಪರ್ ಆಗಿದೆ, ಮಸ್ತಾಗೈತೆ. ಒಂದೊಂದ್ ಡೈಲಾಗ್ಗೂ ಒಂದೊಂದು ಅರ್ಥ ಇದೆ. ಈಗಿನ ಕಾಲದಲ್ಲಿ ಈ ತರ ಫಿಲಮ್ ಅಂದ್ರೆ 100% ಓಡುತ್ತೆ. ನಾವೇ ಸಾಥ್ ಕೊಡ್ತೀವಿ ಸರ್, ನಾವೇ ಸಾಥ್ ಕೊಡ್ತೀವಿ. ಎಲ್ಲ ಏನಂತಾರೆ ಗೊತ್ತಾ, ಈ ಕಾಲದಲ್ಲಿ ಯಾರಿಗೆ ಏನೇ ಮಾಡಿದ್ರೆ ಹೆಲ್ಪ್ ಆಗಲ್ಲ, ನಿಯತ್ತಿಗೆ ಬೆಲೆ ಇಲ್ಲ ಅಂತಾರೆ. ಆದ್ರೆ ನಿಯತ್ತಿ